भारतीय सनातन संस्कृतीच्या परंपरेत आपण वाढलो आहोत. डिसेंबर 19 रोजी झालेल्या घटनेच्या संदर्भात आमचे कार्यकर्ते कपिलेश्वर मंदिराला भेट द्यावी अशी इच्छा व्यक्त करत होते, असे माजी मंत्री सी.टी. रवी यांनी सांगितले. शनिवारी बेळगावमधील पर्यटक निवासस्थानी पत्रकारांशी बोलताना ते म्हणाले की भाजप कार्यकर्त्यांनी नवस केला होता, त्यामुळे मी संपूर्ण कुटुंबासह कपिलेश्वर मंदिरात जाऊन विशेष पूजा केली. सर्वांच्या भल्यासाठी प्रार्थना केली. माझ्यातील द्वेष, असूया, क्रोध, मोह आणि इतर नकारात्मक भावना दूर व्हाव्यात. हेच माझे शत्रू आहेत, त्या दूर व्हाव्यात. आपण कोणाच्याही वाईटासाठी कारणीभूत होऊ नये, तर केवळ चांगले घडवावे, असे ते म्हणाले. ಭಾರತೀಯ ಸನಾತನ ಸಂಸ್ಕೃತಿ ಪರಂಪರೆ ಹಿನ್ನೆಲೆಯಲ್ಲೇ ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ. ಅದು ನಮಗೇನು ವಿಶೇಷವಾಗಿರೋದೇನಲ್ಲ. ಇಲ್ಲಿಗೆ ಬರೋದಕ್ಕೂ ವಿಶೇಷ ಕಾರಣ ಇದೆ. 19ನೇ ತಾರೀಕು ಡಿಸೆಂಬರ್ನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿಯ ಕಾರ್ಯಕರ್ತರು ಇಲ್ಲಿಗೆ ಬಂದು ಹೋಗಬೇಕು ಅನ್ನುವಂಥ ಹರಕೆಯನ್ನು ಹೊತ್ಕೊಂಡಿದ್ದರು. ಅದನ್ನು ಪೂರೈಸೋ ಸಲುವಾಗಿ ನಾನು ಕುಟುಂಬ ಸಮೇತವಾಗಿ ಇವತ್ತು ಬಂದಿದ್ದೇವೆ. ಒಳ್ಳೆಯ ಉತ್ತಮ ರೀತಿಯಲ್ಲಿ ಪೂಜೆ ಆಯಿತು. ದಕ್ಷಿಣ ಕಾಶಿ ಕಪಿಲೇಶ್ವರರ ದರ್ಶನ ಮತ್ತು ಜಲಾಭಿಷೇಕದೊಂದಿಗೆ ಪೂಜೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಯಾರಿಗೂ ನಾನು ಕೆಟ್ಟದ್ದು ಬಯಸೋದಿಲ್ಲ. ರುದ್ರಾಭಿಷೇಕ ಮಾಡಿದರೆ ಕರ್ಮ ದೋಷವನ್ನು ಕಡಿಬೇಕು ಹಾಗೆ ಅಂತ ನಮ್ಗೆ ಇಲ್ಲಿಗೆ ನನ್ನೊಳಗಿರುವ ದ್ವೇಷ, ಅಸೂಯೆ, ಕ್ರೋಧ, ಕಾಮ, ಮೋಹ, ಮದ ಇದು ದೂರ ಆಗಲಿ. ಅದೇ ನಮಗಿರುವಂಥ ಶತ್ರು, ಇನ್ಯಾವುದೂ ಇಲ್ಲ. ನಾನು ಹೊರಗಡೆ ಯಾರನ್ನೂ ಶತ್ರುಗಳು ಅಂತ ಭಾವಿಸೋದಿಲ್ಲ. ಎಲ್ಲವೂ ಆಯಾ ನಿಮಿತ್ತ ಮಾತ್ರ. ನಮ್ಮೊಳಗೆ ಯಾವುದಿದ್ದಾವೆ ಎಲ್ಲ ಕೆಟ್ಟ ಗುಣಗಳು ದೂರ ಆಗಲಿ. ಕಪಿಲೇಶ್ವರನಲ್ಲಿ ಏನು ಪ್ರಾರ್ಥನೆ ಮಾಡಿದ್ದಾರೆ? ಭಗವಂತನ ಹತ್ರ ಹೋದಾಗ ಏನೂ ಕೇಳಬೇಕು ಅಂತ ಅನ್ಸೋದಿಲ್ಲ. ದಂಪತಿ ಸಮೇತ ನಮ್ಮಿಂದ ಒಳ್ಳೇದು ಮಾಡಿಸ್ಲಿ, ನಮ್ಗೆ ಒಳ್ಳೇದಾಗಲಿ. ದಂಪತಿ ಸಮೇತ ಬಂದು ಈ ಒಂದು ವಿಶೇಷ ಪೂಜೆ ಆ ಥರ ಯಾವುದೂ ಇದಿಲ್ಲ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು, ನಮ್ಮಿಂದ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಸರ್, ಈಗ ದಂಪತಿ ಸಮೇತ ಮಂಜುನಾಥನ ಸನ್ನಿಧಾನಕ್ಕೆ ಬನ್ನಿ ಅನ್ನುವಂಥದ್ದು ಇತ್ತು. ನೀವು ದಂಪತಿ ಸಮೇತ ಬೆಳಗಾವಿ ಕಪಿಲೇಶ್ವರು ಮತ್ತು ಯಲ್ಲಮ್ಮ ದೇವಿ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿ. ನಾನು ಆ ವಿಷಯದ ಬಗ್ಗೆ ಏನೂ ಪ್ರತಿಕ್ರಿಯಿಸೋಕ್ಕೆ ಬಯಸೋದಿಲ್ಲ. ಎಲ್ಲವೂ ಕೆಟ್ಟಗಳಿಗೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್, ಪೂಜೆ ಹೇಗೆ ಏನು ವಿಶೇಷ ಪೂಜೆಯನ್ನು ನೋಡಿ, ಈ ಸುಮ್ಮನೆ ಮಾತುಗಳು ಬರೋದಿಲ್ಲ, ಸುಮ್ಮನೆ ಶ್ಲೋಕ ಹುಟ್ಟೋದಿಲ್ಲ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂಥೇಳಿ, ಆ ರೀತಿ ಅರ್ಚಕರ ಒಂದು ಪ್ರಭಾವದಿಂದ ಶಿಲೆಯೂ ಶಂಕರನಾಗತ್ತಂತೆ. ಹಾಗೆ ಉತ್ತಮ ರೀತಿಯಲ್ಲಿ ಪೂಜೆ ಆಗಿದೆ. ಇನ್ನೆಲ್ಲ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ತೆರನಾಗಿ ಇರುತ್ತೀವನು ಶಿವಯೋಗಿ. ಆ ಥರದ್ದೆಲ್ಲ ನಾನು ಭಾವಿಸೋದಿಲ್ಲ. ಎಲ್ಲರ ಜೊತೆಗೂ ದೇವರಿದ್ದಾನೆ, ಎಲ್ಲರೊಳಗೂ ದೇವರಿದ್ದಾನೆ. ಎಲ್ಲ ಆತ್ಮನೂ ಸರ್ವಭೂತೇಶು, ಎಲ್ಲ ಜೀವಿ ಮಾತ್ರ ಅಲ್ಲ, ಎಲ್ಲ ಜಡಚೇತನದಲ್ಲೂ ಕೂಡ ಭಗವಂತ ಇದ್ದಾನೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರಿಗೆ ಯಾವ ಥರ ನೋಡಿ, ನೀವು ಜಗತ್ತು ಹೇಗಿತ್ತೋ ಗೊತ್ತಿಲ್ಲ, ಆದರೆ ಭಾರತೀಯ ಪುರಾತನರು ತಾಯಂದಿರಿಗೆ, ಮಹಿಳೆಯರಿಗೆ ಅತ್ಯಂತ ಶ್ರೇಷ್ಠ ಗೌರವವನ್ನು ಕೊಟ್ಟಿದ್ದರು. ನಮ್ಮ ಭಗವಂತನೂ ಕೂಡ ಅರ್ಧನಾರೀಶ್ವರನಾಗಿ ಪ್ರಕಟಗೊಂಡ. ತನ್ನೊಳಗೆ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ದ. ನಮ್ಮೆಲ್ಲ ಸಂಕಷ್ಟ ಸಂದರ್ಭಗಳಲ್ಲಿ ಶಕ್ತಿ ದೇವತೆಯಾಗಿ ದುರ್ಗೆ ಅವತಾರ ಎತ್ತಿ ರಾಕ್ಷಸ ಸಂಹಾರ ಮಾಡಿರೋದನ್ನು ನಾವು ನಮ್ಮ ಪುರಾಣಗಳಲ್ಲಿ ಕೇಳ್ತೇವೆ. ಆಗ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಎಲ್ಲಿ ಯತ್ರ ನಾರಿ ಪೂಜ್ಯಂತೆ ತತ್ರ ದೇವತಾ ಅಂತ ಭಾವಿಸಿದಂಥ ಸಂಸ್ಕೃತಿ ನಮ್ಮದು. ಎಲ್ಲಿ ಸ್ತ್ರೀಯರಿಗೆ ಗೌರವ ಇರುತ್ತೋ ಅಲ್ಲಿ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ ಅಂಥೇಳಿ ನಾವು ಒಂದು ಈ ಭಾರತೀಯ ಪರಂಪರೆಯಲ್ಲಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಇದೆ. ನಾವು ಅದನ್ನು ಪುನರುತ್ಥಾನಗೊಳಿಸ್ಬೇಕು ಅಷ್ಟೇ. ಕಳ್ಕೊಂಡಿರೋದನ್ನು ಪುನರ್ಸ್ಥಾಪಿಸಬೇಕು. ಪುನರ್ಸ್ಥಾಪಿಸಿದ್ರೆ ಸಾಕು, ಎಲ್ಲ ಜಗತ್ತಿನ ಸಮस्येಗಳಿಗೆ उत्तर सिगते. मंत्री लक्ष्मी हेब्बाळकर यांनी धर्मस्थळाला दिलेल्या आमंत्रणाबाबत मी कोणतीही प्रतिक्रिया देणार नाही, असे त्यांनी स्पष्ट केले. देव सर्वांसोबत आहे, तो सर्वांच्या भल्यासाठी कार्य करतो, असे सांगून ते म्हणाले, या जगात सर्व महिलांना विशेष सन्मान आहे. आपल्या सर्वांच्या हितासाठीच दुर्गा देवीने जन्म घेऊन दुष्टांचा नाश केल्याचंही ते म्हणाले. विनोद कोलकार, KMM मराठी, बेळगाव.